ಸಾಧ್ಯವಿಲ್ಲದನ್ನ ಕಾಣೋದಕ್ಕೆ ತಿರುಕನ ಕನಸು ಅಂತ ಕರೀತಾರೆ. ವೈಟ್ ರೈಸ್ ನೋಡಿದ್ರು ಕೂಡ ಚಿತ್ರಾನ್ನ ತರ ಕಾಣಬಹುದು. ಅದೇ ಸಮಸ್ಯೆ ಪ್ರಿಯಾಂಕ ಖರ್ಗೆ ಅವರಿಗೆ ಆಗಿದೆ. ಅವರು ಸಂಘವನ್ನ ನೋಡಿದ್ದು ಜಸ್ಟ್ ದೊಣ್ಣೆಗಳನ್ನ ಹಿಡ್ಕೊಂಡು ಪಥಸಂಚಲನ ಮಾಡೋದಷ್ಟೇ ಇರಬೇಕು. ಪ್ರಿಯಾಂಕ ಖರ್ಗೆ ಅವರು ಅದೇನೋ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರಲಾಗ್ತದೆ ಅಂತೆಲ್ಲ ಹೇಳ್ತಾರಲ್ಲ, ಅವರು ಇದನ್ನ ನೋಡ್ಬೇಕು. ಒಂದಿಷ್ಟು ಜನರಿಗೆ ಕೆಲಸ ಕೊಡುವ ಹಂತಕ್ಕೆ ಹೋಗುವ ತನಕ ಕೂಡ ಅಲ್ಲಿ ಸಂಘ ಇರುತ್ತೆ. ತುಂಬಾ ಕಮ್ಮಿ ದರದಲ್ಲಿ ಅತ್ಯುತ್ತಮ ಚಿಕಿತ್ಸೆಯನ್ನ ಕೊಟ್ಟು ಬರ್ತಿದ್ದಾರೆ. ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರಿಗೆ ಏನಾದ್ರು ಗೊತ್ತಾ? ಖಂಡಿತ ಇಲ್ಲ. ಈಗ RSS ನ ಬೈದ್ರೆ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾರಿಗೆ ತುಂಬಾ ಖುಷಿ ಆಗುತ್ತೆ? ಈ ನಮ್ಮ ಸಿದ್ದರಾಮಯ್ಯನವರು ಬ್ಯಾನ್ ಮಾಡ್ಬಿಡ್ತಾರ? ಆಗುತ್ತಾ? ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ಪನಹಳ್ಳಿ. ವೆಲ್ಕಮ್ ಟು ಹೊಸದಿಗಂತ ಡಿಜಿಟಲ್. ನಾವು ಸ್ಕೂಲಿಗೆ ಹೋಗುವಾಗ ನಮಗೊಂದು ಪದ್ಯವನ್ನು ಕಲಿಸಿಕೊಡ್ತಾ ಇದ್ರು, ತಿರುಕನ ಕನಸು ಅಂತ. ಅಂದರೆ ಒಬ್ಬ ಭಿಕ್ಷುಕ ಇರ್ತಾನಂತೆ, ಒಂದು ಶಾಲೆಯಲ್ಲಿ ನಿದ್ದೆ ಮಾಡ್ತಾ ಇರ್ತಾನಂತೆ, ಕನಸು ಬೀಳುತ್ತಂತೆ, ಆ ರಾಜ್ಯದ ರಾಜ ಸತ್ತೋಗ್ತಾನಂತೆ, ಹಾಗೆ ಒಂದು ಆನೆ ಬಂದು ಇವನಿಗೆ ಮಾಲೆ ಹಾಕಿ ಇವನು ರಾಜ ಆಗ್ತಾನಂತೆ. ಈ ಥರದ್ದೊಂದು ಸಾಧ್ಯವಿಲ್ಲದನ್ನು ಕಾಣೋದಕ್ಕೆ ತಿರುಕನ ಕನಸು ಅಂತ ಕರೀತಾರೆ. ಈ ಥರದೊಂದು ಕನಸು ಈಗ ಪ್ರಿಯಾಂಕ ಖರ್ಗೆ ಅವ್ರಿಗೆ ಬಿದ್ದಿದೆಯಾ ಅನ್ನೋ ಡೌಟ್ ಶುರುವಾಗಿದೆ. ಅಕ್ಟೋಬರ್ 4ಕ್ಕೆ ಅವರೊಂದು ಲೆಟ್ರನ್ನು ಸಿದ್ದರಾಮಯ್ಯನವರಿಗೆ ಬರೀತಾರೆ. ಏನಪ್ಪ ಅಂತ ಕೇಳಿದ್ರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು, ಅದರ ಎಲ್ಲ ಚಟುವಟಿಕೆಗಳನ್ನು ನಿಷೇಧ ಮಾಡಬೇಕು, ಬ್ಯಾನ್ ಮಾಡಬೇಕು ಅಂತ. ಅಂದರೆ ಅವರು ಕೊಟ್ಟಂತಹ ಕಾರಣಗಳು ಭಯಂಕರ ಮಜವಾಗಿದೆ. ಪೊಲೀಸ್ ಅನುಮತಿ ಪಡೆಯದೆ ದೊಣ್ಣೆಗಳನ್ನು ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ನಡೆಸುವ ಮೂಲಕ ಮುಗ್ಧ ಮಕ್ಕಳು ಹಾಗೂ ಯುವಜನರ ಮೇಲೆ ದುಷ್ಪರಿಣಾಮ ಬೀರಲಾಗುತ್ತಿದೆ ಅಂತ ಹೇಳಿದ್ದಾರೆ. ಈ ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತಾರಲ್ಲ, ಅವರಿಗೆ ವೈಟ್ ರೈಸ್ ನೋಡಿದ್ರು ಕೂಡ ಚಿತ್ರಾನ್ನ ಥರ ಕಾಣ್ಬೋದು. ಅದೇ ಸಮಸ್ಯೆ ಪ್ರಿಯಾಂಕ ಖರ್ಗೆ ಅವರಿಗೆ ಆಗಿದೆ. ಯಾಕೆ ಅಂತ ಕೇಳಿ, ಅವರು ಸಂಘವನ್ನು ನೋಡಿದ್ದು ಜಸ್ಟ್ ದೊಣ್ಣೆಗಳನ್ನು ಹಿಡ್ಕೊಂಡು ಪಥಸಂಚಲನ ಮಾಡೋದಷ್ಟೇ ಇರಬೇಕು. ಯಾಕೆಂದರೆ ಸಂಘದ ಆಳ ಅಗಲ ಇದೆಯಲ್ಲ, ಅವರಿಗೆ ಈ ಜನ್ಮದಲ್ಲಿ ಅರ್ಥ ಆಗೋಕ್ಕೆ ಆಗೋದಿಲ್ಲ. ಅವರು ಒಂದು 4 ಸಲ ಶಾಖೆಗೆಲ್ಲ ಹೋಗಿ ಸಂಘದ ಜೊತೆಗೆ ಒಡನಾಟ ಇಟ್ಕೊಂಡಿದ್ದಿದ್ರೆ ಖಂಡಿತವಾಗಿಯೂ ಅವರು ಒಳ್ಳೆ ವ್ಯಕ್ತಿ ಅಲ್ಲ, ಒಳ್ಳೆ ಲೀಡರ್ ಆಗಿಯೂ ಹೊರಹೊಮ್ತಾ ಇದ್ರೇನೋ. ಆದರೆ ಈಗ ನೋಡಿ, ಅರ್ಥವಿಲ್ಲದ ಮಾತುಗಳು, ಅನರ್ಥವೆನಿಸೋ ಇಂಥ ಮನವಿಗಳು. ಈ ಸಂಘದ ಬಗ್ಗೆ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ. ಯಾಕೆಂದರೆ ಈ ನಮ್ಮ RSS ಸಂಘ ಇದೆಯಲ್ಲ, ಒಬ್ಬ ಮನುಷ್ಯನನ್ನು, ಅವನ ಜೀವನ ಶೈಲಿಯನ್ನು ಉತ್ತಮಪಡಿಸೋದಕ್ಕೆ ಸಾಕಷ್ಟು ವಿಧದಲ್ಲಿ, ಸಾಕಷ್ಟು ಥರದಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಇದು ಮೇಲ್ನೋಟಕ್ಕೆ ಪ್ರಿಯಾಂಕ ಖರ್ಗೆ ಅವರಿಗೆ ಕಾಣೋದೇ ಇಲ್ಲ. ಈ ಆರ್ಟಿಕಲ್ 370 ತೆಗೆದ್ರಲ್ಲ, ಆಗ ಕಾಶ್ಮೀರದ ಮಕ್ಕಳು ಈ ಕಂಪ್ಲೀಟ್ ಎಜುಕೇಷನಿಂದ ವಿಮುಖರಾಗಿದ್ದರು. ಯಾಕೆಂದರೆ ಅಲ್ಲಿ ಶಾಲೆಗಳು ಅಂದರೆ ಅದೊಂಥರ ಪಿಕ್ನಿಕ್ಕು ಅಂತ ಹೇಳ್ಬೋದು. ಯಾಕೆಂದರೆ ಹೋಗೋದೇ ಅಪರೂಪ. ಆರ್ಟಿಕಲ್ 370 ತೆಗೆದ ಮೇಲೆ ಕಣಿವೆ ರಾಜ್ಯದಲ್ಲಿ RSS ಶಾಲೆಗಳನ್ನು ಶುರು ಮಾಡ್ತು. ಅಲ್ಲಿ ಯಾರಿಗಿರೋದು? ಕಾಶ್ಮೀರದಲ್ಲಿ ಹಿಂದೂಗಳು ಜಾಸ್ತಿ ಇದ್ದಾರಾ? ಖಂಡಿತ ಇಲ್ಲ. 99% ಬರೋದು ಮುಸ್ಲಿಮರೇ. ಸಂಘ ಮುಸ್ಲಿಂ ವಿರೋಧಿ ಅದು ಇದು ಅಂತೆಲ್ಲ ಹೇಳ್ತಾರಲ್ಲ, ಪ್ರಿಯಾಂಕ ಖರ್ಗೆ ಅವರು ಅದೇನೋ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರಲಾಗ್ತದೆ ಅಂತೆಲ್ಲ ಹೇಳ್ತಾರಲ್ಲ, ಅವರು ಇದನ್ನು ನೋಡಬೇಕು. ಕಾಶ್ಮೀರದಲ್ಲಿ ವಿದ್ಯಾಭ್ಯಾಸಕ್ಕಾಗಿ, ಅಲ್ಲಿಯ ಮಕ್ಕಳ ಒಂದು ಭವಿಷ್ಯಕ್ಕಾಗಿ ಸಂಘ ಶಾಲೆಯನ್ನು ಶುರು ಮಾಡಿದೆ. ಅಂದರೆ ಈ ಕೆಲಸನ ಕಾಂಗ್ರೆಸ್ ಅವರೇನಾದರೂ ಮಾಡಿದೆಯಾ? ಖಂಡಿತ ಇಲ್ಲ. ಇನ್ನು ಪ್ರಾಕೃತಿಕ ವಿಕೋಪಗಳಲ್ಲಿ ಅದು ಯಾವಾಗೂ ಸಂಘನೇ ಮುಂದೆ ನಿಂತು ಅಲ್ಲಿ ಜನರ ನೆರವಿಗೆ ಬರುತ್ತೆ. ಇದರಲ್ಲಿ ಆ ರಾಜ್ಯ ಈ ರಾಜ್ಯ ಅಂತ ಇಲ್ಲ. ಯಾಕೆ ಇದನ್ನು ಹೇಳಿದೆ ಅಂದರೆ, ಈಗ RSS ಅಂದರೆ BJP ಎಲ್ಲ ಒಂದೇ ಅಲ್ವಾ? ಹಾಗಾಗಿ BJP ಎಲ್ಲೆಲ್ಲಿ ಅಧಿಕಾರದಲ್ಲಿ ಇರುತ್ತೋ ಅಲ್ಲಿ ಪ್ರವಾಹ ಬಂದಾಗ ಮಾತ್ರ ಸಂಘ ಹೋಗುತ್ತೆ ಅನ್ನೋದು ಈ ಮುಟ್ಟಾಳತನ ಆಗುತ್ತೆ. ಕೇರಳದ ಫ್ಲಡ್ಡಿಗೂ ಹೋಗಿತ್ತು, ಉತ್ತರಾಖಂಡಿಗೂ ಹೋಗಿತ್ತು. ಹಾಗೆ ದೇಶದ ಯಾವುದೇ ಮೂಲೆಯಲ್ಲಿ ಪ್ರವಾಹ ಬಂದರೆ, ಮತ್ತೇನೋ ಭೂಕುಸಿತ ಆದರೆ ಅಲ್ಲಿ ಶುರುವಲ್ಲಿ ಸಂಘದ ಕಾರ್ಯಕರ್ತರು, ಅದೇ ನೀವು ಹೇಳೋ ದೊಣ್ಣೆ ಮತ್ತು ಚಡ್ಡಿ ಗ್ಯಾಂಗ್ ಇದೆಯಲ್ಲ, ಅವರೇ ಹೋಗ್ತಾರೆ. ಈ ವಿಚಾರ ಪ್ರಿಯಾಂಕ ಖರ್ಗೆ ಅವರಿಗೆ ಗೊತ್ತಿದೆಯಾ? ಅಥವಾ ನಿಮಗೆ ಪಥಸಂಚಲನ ಒಂದೇ ಕಾಣ್ತಾ ಇದೆಯಾ? ನಮ್ಮ ದೇಶವನ್ನು ಸುದೀರ್ಘ ಕಾಲದವರೆಗೆ ಕಾಂಗ್ರೆಸ್ ಆಳಿತ್ತು. ಹಾಗಾಗಿ ಈ ಬುಡಕಟ್ಟು ಜನಾಂಗದವರಿಗೆ ವಿದ್ಯೆ ಆಗಿರ್ಬೋದು, ಮೂಲಭೂತ ಸೌಕರ್ಯ ಆಗಿರ್ಬೋದು, ಎಲ್ಲವೂ ಕೂಡ ಮರೀಚಿಕೆ ಆಗಿತ್ತು. ಆದರೆ RSS ಈಶಾನ್ಯ ರಾಜ್ಯಗಳಲ್ಲಿ ವಿವೇಕಾನಂದ ಕೇಂದ್ರ ಅಂತ ಓಪನ್ ಮಾಡುತ್ತೆ. ಹಾಗೆ ಅಲ್ಲಿಯ ಜನರಿಗೆ, ಅಲ್ಲಿಯ ವಿದ್ಯಾರ್ಥಿಗಳಿಗೆ ಅಂದರೆ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯೆ, ಹಾಗೆ ಅವರ ಒಂದು ಈ ವಾತಾವರಣ ಇರುತ್ತಲ್ಲ, ಅವರು ವನವಾಸಿಗಳಲ್ವ, ಅಲ್ಲಿಯೇ ಒಂದು ಉತ್ತಮವಾದ ಜೀವನವನ್ನು ಹೇಗೆ ನಾವು ನಡೆಸಬೇಕು ಅನ್ನೋದರ ಟ್ರೈನಿಂಗನ್ನು ಕೊಡುತ್ತೆ. ಈ ವಿಚಾರ ದೇವರಾಣೆ ನಮ್ಮ IT-BT ಮಿನಿಸ್ಟ್ರಿಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅವ್ರ ಕಣ್ಣಿಗೆ ಕಾಣೋದು ದೊಣ್ಣೆ ಬಿಟ್ಟರೆ ಚಡ್ಡಿ. ಶಿಕ್ಷಣ ಮಾತ್ರ ಅಲ್ಲ, ಸ್ವದೇಶಿ ಜಾಗರಣ ಮಂಚ್ ಅಂತ ಇದೆ. ಅಂದರೆ ಈ ಸ್ವದೇಶಿ ಚಿಂತನೆಗಳು ಯಾರೆಲ್ಲ ಇರ್ತಾರಲ್ಲ, ಅವರಿಗೆ ಒಂದು ನಮ್ಮ ದೇಶೀಯವಾಗಿ ಅವ್ರನ್ನ ಒಂದು ಉದ್ಯೋಗಪತಿಯನ್ನಾಗಿ ಮಾಡೋಕ್ಕೆ ಎಲ್ಲ ರೀತಿಯ ಸಹಕಾರಗಳನ್ನು ಸಂಘ ಕೊಡ್ತಾ ಇದೆ. ಅಂದರೆ ಅವ್ರದ್ದೇನೋ ಒಂದು
ಪ್ಲ್ಯಾನ್ ಇರುತ್ತೆ, ಅದಕ್ಕೊಂದು ಪ್ರಾಜೆಕ್ಟ್ ವರ್ಕ್ ರೆಡಿ ಆಗಬೇಕಾಗುತ್ತೆ. ಎಲ್ಲವಕ್ಕೂ ಕೂಡ ಸಂಘ ಮುಂದೆ ನಿಂತು ಸಹಾಯ ಮಾಡುತ್ತೆ. ಹಾಗೆ ಅವರು ಸ್ವತಂತ್ರವಾಗಿ ಅವರ ಕಾಲ ಮೇಲೆ ಅವರು ನಿಂತು ಒಂದಿಷ್ಟು ಜನರಿಗೆ ಕೆಲಸ ಕೊಡುವ ಹಂತಕ್ಕೆ ಹೋಗುವ ತನಕ ಕೂಡ ಅಲ್ಲಿ ಸಂಘ ಇರುತ್ತೆ. ಇದು ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರಿಗೆ ಏನಾದರೂ ಗೊತ್ತಾ? ಖಂಡಿತ ಇಲ್ಲ. ಸಂಘದ ಬೇರೆ ಬೇರೆ ಕೆಲಸಗಳನ್ನು ಹೇಳ್ತಾ ಹೋದರೆ ಒಂದು ಇಡೀ ದಿವಸನೂ ಸಾಕಾಗೋದಿಲ್ಲ. ಈ ರಾಷ್ಟ್ರೋತ್ಥಾನ ಆಗಿರಬಹುದು, ಸೇವಾ ಭಾರತಿ ಆಗಿರಬಹುದು, ರಾಷ್ಟ್ರೀಯ ಸೇವಿಕಾ ಸಮಿತಿ ಆಗಿರ್ಬೋದು, ಲಘು ಉದ್ಯೋಗ ಭಾರತಿ ಆಗಿರ್ಬೋದು. ಅರ್ರೆ, ಈ ಕಾಂಗ್ರೆಸ್ಸು ಅಧಿಕಾರದಲ್ಲಿದ್ದೇನೆ ಇಷ್ಟೊಂದು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ನಮ್ಮ ಸಮಾಜಕ್ಕೆ ಇಷ್ಟೊಂದು ಒಳ್ಳೆಯ ಒಂದು ಸೇವೆಯನ್ನು ಕೊಡೋಕ್ಕೆ ಆಗ್ತಾ ಇಲ್ಲ. ಆದರೆ ಸಂಘ ಮಾತ್ರ ಯಾರೇ ಅಧಿಕಾರಕ್ಕೆ ಬನ್ನಿ, ಯಾರೇ ಹೋಗಿ, ನಾವು ಮಾತ್ರ ಹೀಗೆ ಇರೋದು, ನಮ್ಮ ದೇಶದ ಜನರಿಗೆ ನಾವು ಸೇವೆ ಮತ್ತು ಈ ತ್ಯಾಗದ ಮನೋಭಾವದಲ್ಲೇ ಕೆಲಸ ಮಾಡೋದು ಅಂತ ಹೇಳ್ತಾ ಇದೆ. ಈ ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯ ಅನ್ನೋದು ತುಂಬ ಹದಗೆಟ್ಟ ಸ್ಥಿತಿಯಲ್ಲಿರುತ್ತೆ. ಯಾಕೆಂದರೆ ಅಲ್ಲಿ ಬಂದು ಡಾಕ್ಟ್ರುಗಳು ಯಾರು ಕೆಲಸ ಮಾಡ್ತಾರೆ? ಆದರೆ ಸಂಘದಲ್ಲೇ ಇರುವ ಈ ಕಾರ್ಯಕರ್ತರು ಇರ್ತಾರಲ್ಲ, ಸ್ವಯಂ ಸೇವಕರು, ಅದರಲ್ಲಿರೋ ವೈದ್ಯರುಗಳು ಗ್ರಾಮೀಣ ಪ್ರದೇಶಗಳಿಗೆ ಹೋಗ್ತಾರೆ. ಹಾಗೆ ತುಂಬ ಕಮ್ಮಿ ದರದಲ್ಲಿ ಅತ್ಯುತ್ತಮ ಚಿಕಿತ್ಸೆಯನ್ನು ಕೊಟ್ಟು ಬರ್ತಿದ್ದಾರೆ. ಈ ವಿಚಾರ ಗೊತ್ತಿದೆಯಾ? ಖಂಡಿತ ಇಲ್ಲ. ಇದು ಮೋಸ್ಟ್ಲಿ ಗುಂಡೂರಾವ್ ಅವರಿಗೂ ಗೊತ್ತಿಲ್ವೇನೋ, ಹೆಲ್ತ್ ಮಿನಿಸ್ಟರ್ ಅವರೇ ಅಲ್ವಾ? ಇನ್ನೊಂದು ವಿಶೇಷವಾದ ಕೆಲಸವನ್ನು RSS ಮಾಡ್ತಾ ಇದೆ. ಏನಂದರೆ ಸಮರ್ಥ ಭಾರತ ಅನ್ನೋ ಹೆಸರಲ್ಲಿ ಈ ನಾಗರಿಕ ಶಿಷ್ಟಾಚಾರಗಳಿರ್ತಾವಲ್ಲ, ಅದನ್ನು ಜನರಿಗೆ ಕಲಿಸುವಂಥದ್ದು. ಅದು ಕೇಳೋಕ್ಕೆ ತುಂಬ ಚಿಕ್ಕ ವಿಷಯ ಅಂತ ಹೇಳ್ಬೋದು, ಆದರೆ ಸಮಾಜದ ಮೇಲೆ ಅದರ ಪರಿಣಾಮ ಇದೆಯಲ್ಲ ತುಂಬ ದೊಡ್ಡದು. ಅಂದರೆ ಕಸವನ್ನು ಎಲ್ಲಿ ಎಸಿಬೇಕು, ಎಲ್ಲಿ ಎಸಿಬಾರ್ದು, ಕಸವನ್ನು ತಗೊಂಡು ಹೋಗೋಕ್ಕೆ ಪೌರ ಕಾರ್ಮಿಕರು ಬರ್ತಾರಲ್ಲ, ಅವರ ಜೊತೆಗೆ ನಮ್ಮ ವರ್ತನೆ ಹೇಗಿರಬೇಕು, ಹಾಗೆ ಈ ಸಾರ್ವಜನಿಕ ಸಾರಿಗೆಗಳಲ್ಲಿ ಬಸ್ ಆಗಿರ್ಬೋದು, ಮೆಟ್ರೋ ಆಗಿರ್ಬೋದು, ಅಲ್ಲಿ ಇಲ್ಲಿ ನಮ್ಮ ಬಿಹೇವಿಯರು ಹೇಗೆ ಇರಬೇಕು, ಅಂದರೆ ಅಲ್ಲಿ ಜೋರಾಗಿ ಮೊಬೈಲ್ ಹಾಕ್ಕೊಂಡೆ ಅಥವಾ ಜೋರಾಗಿ ಮಾತಾಡ್ತಾ ನಿಂತ್ಕೊಂಡೆ ಆ ಥರದ್ದೆಲ್ಲ ಮಾಡಬಾರ್ದು. ಈ ಥರದ ತುಂಬ ಚಿಕ್ಕ ಚಿಕ್ಕ ವಿಚಾರಗಳನ್ನೇ ತಿದ್ದುವ ಮೂಲಕ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಿಸೋಕೆ RSS ಮುಂದಾಗಿದೆ. ಆದರೆ ಈ ಸಾರ್ವಜನಿಕ ಸ್ಥಳಗಳಲ್ಲಿ ಈಗ RSSನ ಚಟುವಟಿಕೆಗಳಿಗೆ ಈ ನಿಷೇಧವನ್ನು ಹೇರಬೇಕು ಅಂತ ಪ್ರಿಯಾಂಕ ಖರ್ಗೆ ಅವರು ಮಾತಾಡ್ತಾ ಇದ್ದಾರೆ. ಆವಾಗಲೇ ಹೇಳ್ದಂಗೆ ಒಂದು 4 ದಿವಸ ಸಂಘದ ಶಾಖೆಗಳಿಗೆ ಹೋಗಿ, ಬೈಠಕ್ಗಳಿಗೆ ಹೋಗಿ, ಆಮೇಲೆ ಸಂಘ ಹೇಗಿದೆ, ಹೇಗೆ ಅನ್ನಿಸ್ತು ಅನ್ನೋದನ್ನು ಹಂಚಿಕೊಳ್ಳಿ. ಅದಾದ ಮೇಲೂ ಕೂಡ ಬ್ಯಾನನ್ನು ಮಾಡಬೇಕು ಅಂದರೆ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಲೆಟರ್ನ ಹಾಕಿ. ಅಲ್ಲ, ನಿಮಗೆ ನಂಬಿಕೆ ಇದೆಯಾ ಸಿದ್ದರಾಮಯ್ಯನವ್ರ ಹತ್ರ RSSನ ಬ್ಯಾನ್ ಮಾಡೋಕ್ಕಾಗುತ್ತೆ ಅಂತ? ಹೋಗಿ ಆಗದೇ ಇರೋ ಕೆಲಸವನ್ನು ಆಗದೇ ಇರೋ ಜನರಿಗೆ ಆಗದೇ ಇರೋ ಥರದಲ್ಲಿ ಲೆಟರ್ ಹಾಕಿದ್ದೀರಲ್ಲ, ಇದನ್ನು ನೋಡಿ ಜನ ನಗಬಾರ್ದ? ಖಂಡಿತ ನಗ್ತಾರೆ. ಪಕ ಅಂತಾನೆ ನಗ್ತಾರೆ. ಈಗ RSSಗೆ 100 ವರ್ಷ ಆಗಿದೆಯಲ್ಲ, ಪಂಚಪರಿವರ್ತನೆ ಅನ್ನೋ ಒಂದು ಹೊಸದೊಂದು ಯೋಜನೆಯನ್ನು ತಂದಿದ್ದಾರೆ. ಅಂದರೆ ಅದರಲ್ಲಿ ಸ್ವದೇಶಿ ಜೀವನ ಶೈಲಿ, ಹಾಗೆ ಸಾಮರಸ್ಯ, ಕುಟುಂಬದ ಜೊತೆ ಹೇಗಿರಬೇಕು, ಅಂದರೆ ನಮ್ಮಲ್ಲಿ ಕುಟುಂಬದ ಮೌಲ್ಯಗಳನ್ನು ತುಂಬ ಕಳ್ಕೊಳ್ತಾ ಇದ್ದೀವಾ ಅನ್ನೋ ಅನುಮಾನ ಬರ್ತಾ ಇದೆ. ಭಾರತದ ಗಟ್ಟಿತನವೇ ಒಂದು ಗಟ್ಟಿಯಾದ ಕುಟುಂಬದ ಹಿನ್ನೆಲೆ ಆಗಿತ್ತು. ಅಂದರೆ ಮೊದಲೆಲ್ಲ ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು, ಈಗ ಬೇರೆ ಬೇರೆ ವಿಚಾರಕ್ಕೆ ಅದು ಒಡೆದು ಚೂರಾಗಿದೆ. ಹಾಗೆ ಈಗ ಮನೆಯಲ್ಲಿ ಇರೋರ ಮಧ್ಯ ಸಾಮರಸ್ಯಗಳಿದೆಯಾ, ಒಂದು ಕುಟುಂಬ ಅನ್ನೋದು ನೆಮ್ಮದಿಯಾಗಿದೆಯಾ, ಆ ಕುಟುಂಬದಲ್ಲಿ ನಾವು ಹೇಗೆ ಇರಬೇಕು, ನಮ್ಮ ಹಿರಿಯರನ್ನು ಹೇಗೆ ಗೌರವಿಸಬೇಕು, ಕಿರಿಯರನ್ನು ಹೇಗೆ ನೋಡ್ಕೋಬೇಕು, ಇದೆಲ್ಲವೂ ಕೂಡ ಚಿಕ್ಕ ಪುಟ್ಟ ವಿಚಾರಗಳು ಅನಿಸಿದ್ರೂ ಕೂಡ ಅದನ್ನು ತಿದ್ದಿ ಹೇಳುವ ಮೂಲಕ ನಮ್ಮ ಒಂದು ಭಾರತವನ್ನು ಮತ್ತೆ ಗಟ್ಟಿ ಮಾಡೋಕ್ಕೆ RSS ಮುಂದಾಗಿದೆ. ಇದನ್ನೆಲ್ಲ ನೋಡಬೇಕು, ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಆದರೆ ಅರ್ಥ ಮಾಡಿಕೊಳ್ಳುವ ತಲೆ ಇದ್ದರೂ ಕೂಡ, ಅಷ್ಟೊಂದು ಜ್ಞಾನ ಇದ್ದರೂ ಕೂಡ ಆ ಉದಾಸೀನತೆ ಇದೆಯಲ್ಲ ಪ್ರಿಯಾಂಕ ಖರ್ಗೆ ಅವರಂತಹ ನಾಯಕರಿಗೆ, ಅವರು ಅರ್ಥ ಆಗಿದ್ರೂ ಕೂಡ ಈ ಜಾಣ ಕಿವುಡು ಜಾಣ ಕುರುಡು ಅಂತಾರಲ್ಲ, ಆ ಥರದಲ್ಲೇ ಇರ್ತಾರೆ ವಿನಃ ಯಾವಾಗಲೂ ಸಂಘವನ್ನು ಬೈಕೊಂಡೇ ಓಡಾಡ್ತಾ ಇರ್ತಾರೆ ವಿನಃ. ಆದರೆ ಇದು ಯಾವುದೂ ಕೂಡ ತಲೆಗೆ ಹಾಕ್ಕೊಳ್ಳೋದಿಲ್ಲ. ಅದ್ರ ಹಿಂದೆಯೂ ಕೂಡ ಒಂದಿಷ್ಟು ಲೆಕ್ಕಾಚಾರ ಇರಬಹುದು. ತುಂಬ ಕೆಟ್ಟದಾಗಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ, ಟೀಕೆಗಳು ಬರ್ತಾ ಇದೆ. ಈಗ RSSನ ಬೈದರೆ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾರಿಗೆ ತುಂಬ ಖುಷಿಯಾಗುತ್ತೆ? ಖಂಡಿತವಾಗಿ ಮುಸಲ್ಮಾನರು ಅವರ ವೋಟ್ ಬ್ಯಾಂಕು. ಈ ಲೆಕ್ಕಾಚಾರ ಕೂಡ ಇರಬಹುದು. ಯಾಕೆಂದರೆ ಅಲ್ಲಿ ಇಂದಿರಾ ಗಾಂಧಿಯವರಾಗಿರ್ಬೋದು, ರಾಜೀವ್ ಗಾಂಧಿಯವರಾಗಿರ್ಬೋದು, ಅವರ ಕೈಯಲ್ಲೇ ಸಂಘವನ್ನು ಏನೂ ಮಾಡೋಕ್ಕಾಗಿಲ್ಲ. ಇಲ್ಲಿ ಈ ನಮ್ಮ ಸಿದ್ದರಾಮಯ್ಯನವರು ಬ್ಯಾನ್ ಮಾಡಿಬಿಡ್ತಾರ? ಆಗುತ್ತಾ? ಒಂದು ವೇಳೆ ಬ್ಯಾನ್ ಅಂತ ಒಂದು ಆದೇಶವನ್ನು ಹೊರಡಿಸೇ ಬಿಟ್ಟರೆ ಆಮೇಲೆ ಎದುರಾಗುವ ಜನಾಕ್ರೋಶವನ್ನು ತಡೆದುಕೊಳ್ಳೋಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಪ್ರಿಯಾಂಕ ಖರ್ಗೆ ಅವರೇ, RSS ಅಂದರೆ ಜಸ್ಟ್ ಲಾಠಿ, ಪಥಸಂಚಲನ, ಚಡ್ಡಿ ಅಷ್ಟೇ ಅಲ್ಲ, ಅದರ ಆಳಾಗಲ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ನಿಮ್ಮ ಅಪ್ಪಾಜಿಯವರು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಖುದ್ದು ಅವರೇ ಬಂದು ಸಂಘದ ಕಾರ್ಯಕ್ರಮಗಳ ಭದ್ರತೆಯನ್ನು ಎಲ್ಲ ವಿಚಾರಣೆಯನ್ನು ಮಾಡಿಕೊಂಡು ಹೋಗಿದ್ರು. ಅವ್ರ ಹತ್ರ ಕೇಳಿ ನೋಡಿ, ಇನ್ನಷ್ಟು ಮಾಹಿತಿಗಳು ಬರ್ತವೆ. ಹಾಗೆ ನಿಮ್ಮ ಪಕ್ಷದವರೇ ಅದೆಷ್ಟು ದೊಡ್ಡ ಕಾಮಿಡಿ ಪೀಸ್ ಆಗಿ ನೋಡಿದ್ದಾರೆ ಅಂದರೆ,
ಇನ್ನು ನೀವು ಲೆಟ್ರ್ ಬರೆದು ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದೇ ಕಲಬುರಗಿಯಲ್ಲಿ ಇದೇ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಸೇರಿದ ಶಾಲೆಯಲ್ಲಿ ಬೈಠಕ್ಕು ಪಥಸಂಚಲನ ಆಗಿದೆ. ಕೇಳಿ, MY ಪಾಟೀಲ್ ಅವ್ರನ್ನ ಕೇಳಿ ನೋಡಿ. ಹಾಗೆ ಅವರು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಹೌದು, ಇದರಲ್ಲಿ ಆಗಿದೆ, ಏನೂ ಸಮಸ್ಯೆ ಇಲ್ಲ, RSS ಯಾವುದೇ ಒಂದು ಕೆಟ್ಟದ್ದನ್ನು ಹೇಳುವ ಸಂಘ ಅಲ್ಲ ಅಂತ. ಸೊ ನಿಮ್ಮ ಪಕ್ಷದಲ್ಲೇ ಗೊತ್ತಿದೆ. ಆದರೆ ನೀವು ಅದು ಯಾವ ಗಳಿಗೆಯಲ್ಲಿ, ಅದು ಯಾವ ತಲೆಯಲ್ಲಿ ಸಂಘವನ್ನು ನಿಷೇಧ ಮಾಡಬೇಕು ಅಂತ ಮಾತಾಡಿದ್ರಲ್ಲ, ಇದು ತುಂಬ ಕಾಮಿಡಿಯಾಗಿ ಅನ್ನಿಸ್ತಾ ಇದೆ. ITBT ಮಿನಿಸ್ಟ್ರಿಗೆ ಆದಷ್ಟು ಬೇಗ ಈ ಸಂಘದ ಆಳ ಅಗಲ ಗೊತ್ತಾಗಲಿ. ಹಾಗೆ ಸಂಘ ಕಾಂಗ್ರೆಸ್ಗಿಂತನೂ ಜಾಸ್ತಿ ದೇಶಕ್ಕೆ ಯಾಕೆ ಬೇಕು ಅನ್ನೋದನ್ನು ಕೂಡ ಅರ್ಥ ಮಾಡಿಕೊಳ್ಳಲಿ. ಜೈ ಶ್ರೀರಾಮ್.